ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಪಿಎಂ ಅಭ್ಯರ್ಥಿ ಯಾರು ಎನ್ನುವ ಪ್ರಶ್ನೆ ಕೇಳಿದ ಪ್ರಹ್ಲಾದ ಜೋಶಿ ಅವರಿಗೆ ತಿರುಗೇಟು ನೀಡಿದರು. ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು, ಅಷ್ಟು ಸೀಟ್ ಬರಬೇಕು, ಏನೂ ಇಲ್ಲದೆ ಇರುವಾಗ ಕೋರ್ಟ್ ಹೊಲಿಸಿ ಕೂತರೆ ಹೇಗೆ? ನಾವು ಅರ್ಧ ಸ್ಪರ್ಧೆ ಮಾಡಿದ್ದೇವೆ, ಅವರು ಅರ್ಧ ಸ್ಪರ್ಧೆ ಮಾಡಿದ್ದಾರೆ. ಸೀಟ್ ಯಾರದ್ದು ಹೆಚ್ಚು ಬರುತ್ತೆ ಅವರು ಅಧಿಕಾರ ಮಾಡ್ತಾರೆ. ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಆಗಲೇಬೇಕು, ಆಗ್ತಾರೆ ಅಂತ ತಿರುಗೇಟು ನೀಡಿದ್ರು. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್, ಚಿಕ್ಕೋಡಿ. PM ಅಭ್ಯರ್ಥಿ ಅಂದ್ರೆ ಆಯ್ಕೆ ಆಗಬೇಕು, ಅಷ್ಟು ಸೀಟ್ ಬರಬೇಕು, ಬಂದ್ಮೇಲೆ ಬರದೆ ಇನ್ನೂ ಏನೂ ಇಲ್ಲ. ಈಗ ಕೋರ್ಟ್ ಹೊಲಿಸ್ಕೊಂಡು ಕೂತ್ರೆ ಮುಂದೆ ಹೆಂಗೆ? ನಮ್ಮದು NDA ಗಠಬಂಧನ, ಕಾಂಗ್ರೆಸ್ ಇದೆ, ಇಂಡಿಯಾ ಗಠಬಂಧನ ಒಕ್ಕೂಟ. ಸೊ ಅದರಲ್ಲಿ ನಾವು ಅರ್ಧ ಸ್ಪರ್ಧೆ ಮಾಡಿದ್ವಿ, ಇನ್ನು ಅವರು ಅರ್ಧ ಸ್ಪರ್ಧೆ ಮಾಡಿದ್ದಾರೆ. ಸೀಟ್ ಯಾರು ಹೆಚ್ಚು ಬರ್ತಿದೆ ಅವ್ರು ಕ್ಲೇಮ್ ಮಾಡ್ತಾರೆ ಬಂದ ಮೇಲೆ. ಇದು ಹೀಗೆ ಮುಂಚೆ ಮಾಡಲಿಕ್ಕೆ ಆಗೋಲ್ಲ. ಯಾರು ಒಬ್ಬರು ಪ್ರಧಾನಮಂತ್ರಿ ಆಗಲೇಬೇಕು, ಆಗ್ತಾರೆ. PM ಅಭ್ಯರ್ಥಿ ಅಂದ್ರೆ ಆಯ್ಕೆ ಆಗಬೇಕು, ಅಷ್ಟು ಸೀಟ್ ಬರಬೇಕು, ಬಂದ್ಮೇಲೆ ಬರದೆ ಇನ್ನೂ ಏನೂ ಇಲ್ಲ. ಈಗ ಕೋರ್ಟ್ ಹೊಲಿಸ್ಕೊಂಡು ಕೂತ್ರೆ ಮುಂದೆ ಹೆಂಗೆ? ನಮ್ಮದು NDA ಗಠಬಂಧನ, ಕಾಂಗ್ರೆಸ್ ಇದೆ, ಇಂಡಿಯಾ ಗಠಬಂಧನ ಒಕ್ಕೂಟ. ಸೊ ಅದರಲ್ಲಿ ನಾವು ಅರ್ಧ ಸ್ಪರ್ಧೆ ಮಾಡಿದ್ವಿ, ಇನ್ನು ಅವರು ಅರ್ಧ ಸ್ಪರ್ಧೆ ಮಾಡಿದ್ದಾರೆ. ಸೀಟ್ ಯಾರು ಹೆಚ್ಚು ಬರ್ತಿದೆ ಅವ್ರು ಕ್ಲೇಮ್ ಮಾಡ್ತಾರೆ ಬಂದ ಮೇಲೆ. ಇದು ಹೀಗೆ ಮುಂಚೆ ಮಾಡಲಿಕ್ಕೆ ಆಗೋಲ್ಲ. ಯಾರು ಒಬ್ಬರು ಪ್ರಧಾನಮಂತ್ರಿ ಆಗಲೇಬೇಕು, ಆಗ್ತಾರೆ.